ಇಂದಿನ ಈ ವಿಡಿಯೋನಲ್ಲಿ ಕಡಕೋಳ ಮಡಿವಾಳಪ್ಪನವರು ಬರೆದಿರುವಂತಹ ಶೀಲ ಎಲ್ಲಿ ಉಳಿತೇಳಣ್ಣ ಕಾವ್ಯದ ಸಾರಾಂಶವನ್ನು ತಿಳಿಯೋಣ. ಮೊದಲ ಸಾಲುಗಳು ಹೀಗಿವೆ. ಮುಡುಬಿಚ್ಚಿನೋಳು ಬಂದು ಮುಟ್ಟಿ ತಟ್ಟಿ ಎನ್ನುತ್ತೀರಿ, ಮುಡಚಟ್ಟ ಎಲ್ಯಾದೇಳಣ್ಣ. ಮುಟ್ಟಾದ 3 ದಿನಕ್ಕಿ ಹುಟ್ಟಿ ಬಂದೀದಿ ನೀನು, ಮುಡಚಟ್ಟ ಎಲ್ಲಾದೇಳಣ್ಣ. ಇದರ ಭಾವಾರ್ಥ: ಈ ಭಾಗದಲ್ಲಿ ಕವಿ ಮುಡುಚಟ್ಟ ಮತ್ತು ವ್ಯಕ್ತಿಯ ಹುಟ್ಟಿನ ಪ್ರಸಂಗವನ್ನು ಹಾಸ್ಯಾತ್ಮಕವಾಗಿ ವರ್ಣಿಸುತ್ತಾರೆ. ಕಥಾವಸ್ತುವಾಗಿ ಮುಡಚಟ್ಟ ಅಂದರೆ ತಲೆ ಮೇಲೆ ಇರುವ ತಲೆಹುರಿ ಅಥವಾ ಮುಡುಚೆ ಒಳಗಿಂದ ಬಂದು ತನ್ನ ಪ್ರಭಾವವನ್ನು ತೋರಿಸುತ್ತದೆ. ತಲೆ ತಟ್ಟಿ ಸ್ಪರ್ಶಿಸಿ 3 ದಿನಗಳ ನಂತರ ಹುಟ್ಟಿದ ವ್ಯಕ್ತಿಯನ್ನ ಗುರುತಿಸುತ್ತದೆ. ಕವಿ ಇದರಲ್ಲಿ ಹಾಸ್ಯ, ಸಾಮಾಜಿಕ ಸನ್ನಿವೇಶ ಮತ್ತು ಕುತೂಹಲವನ್ನು ಸೇರಿಸಿ ಕುಸುಮ ಸೌಂದರ್ಯ ಅಥವಾ ವ್ಯಕ್ತಿತ್ವದ ವಿಶೇಷತೆಗಳನ್ನು ಕಲ್ಪನಾತ್ಮಕವಾಗಿ ವಿವರಿಸುತ್ತಾರೆ. ಮುಂದಿನ ಕಾವ್ಯ ಭಾಗದ ಸಾಲುಗಳು ಹೀಗಿವೆ. ತೊಗಲೋಳು ತೊಗಲೊಕ್ಕು ತಗಲಿ ಬಂದವನ ನೀನು, ತಗಲ ಮಾತನಾಡುವುದೇನಣ್ಣ. ಇದರ ಬಗೆಯ ತಿಳಿಯದೆ ನಗದು ಮಾತಾಡಿದರೆ ನಗಿಗೇಡಿ ಕಾಣುತ್ತಾದಣ್ಣ. ಈ ಸಾಲುಗಳ ಭಾವಾರ್ಥ: ಈ ಪದ್ಯದಲ್ಲಿ ಕವಿ ತೊಗಲೊಳಗಿನ ಅಂದರೆ ಅಂತರ್ಗತ ಗುಣ ಅಥವಾ ನಡತೆಯ ಮಹತ್ವವನ್ನು ಮನೋಹರವಾಗಿ ವಿವರಿಸುತ್ತಾರೆ. ಯಾರಾದರೂ ಹೊರಗೆ ಬಂದು ಮಾತನಾಡಿದರೆ ಅವನು ಆದರ್ಶ, ಶೀಲ, ನೈತಿಕ ಗುಣಗಳನ್ನು ಅರಿಯದೆ ನಗದು ಅಥವಾ ಅಜ್ಞಾನದಿಂದ ಮಾತಾಡಿದರೆ, ನಗು ಕೂಡ ಕೇವಲ ಮೃದಂಗವಲ್ಲ, ಅವನಿಗೆ ತಕ್ಕಂತೆ ವಿದ್ವಾಂಸತೆ ವಿವೇಕ ಬಲವಿಲ್ಲದಿದ್ದರೆ ಅವನ ನಗು ಬೋಧಕವಾಗುವುದಿಲ್ಲ ಅಥವಾ ಹಾನಿಕಾರಿಯಾಗಬಹುದು. ಮುಂದಿನ ಸಾಲಿನಲ್ಲಿ ಎಲುವಿನಾಲಯದೊಳು ಒಳಗೊಕ್ಕು ನೀ ಕುಂತು ಓಡ್ಯಾಡಬೇಡ ನೀ ಕೇಳಣ್ಣ. ಎಲುವು ತೊಗಲ ಮಲಮೂತ್ರ ಮಾಂಸವು ನಿನ್ನಲ್ಲಿ ಕಾಣುತ್ತಾದಣ್ಣ. ಈ ಸಾಲುಗಳ ಭಾವಾರ್ಥ: ಈ ಪದ್ಯಭಾಗದಲ್ಲಿ ಕವಿ ವ್ಯಕ್ತಿಯ ಒಳಗಿನ ಗುಣ ದೋಷಗಳನ್ನು ಬಿಂಬಿಸುತ್ತಾರೆ. ವ್ಯಕ್ತಿಯ ಎಲುವಿನಾಲಯದೊಳಗೆ ಅಂದರೆ ಅವನ ಮನಸ್ಸಿನ ಒಳಗಿನ ಜಾಗದಲ್ಲಿ ಏನು ಇದೆ ಎಂಬುವುದನ್ನು ಗಮನಿಸದೆ ಬಾಹ್ಯವಾಗಿ ಓಡಾಡಿ ಶಬ್ದ ಮಾಡಬಾರದು ಎಂದು ಸೂಚಿಸುತ್ತಾರೆ. ಏಕೆಂದರೆ ಹೊರಗೆ ಕಾಣಿಸುವ ಮುಖ ಬಾಹ್ಯ ಚರಿತ್ರೆ ಮಾತ್ರ ಅಲ್ಲ, ಅವನ ಒಳಗಿನ ದೋಷಗಳಾದಂತಹ ತೊಗಲ, ಮಲ, ಮೂತ್ರ, ಮಾಂಸ ಅಂದರೆ ಅಸೌಖ್ಯ, ಕುಸುಮ, ಅಶುದ್ಧತೆ ಅವನ ನಿಜ ಸ್ವರೂಪವನ್ನು ತೋರಿಸುತ್ತವೆ. ಮುಂದಿನ ಸಾಲುಗಳಲ್ಲಿ ಊರ ನರಕವ ತಿಂದು ಬೋರಾಣ್ ತಿಂಡುವ ಎಮ್ಮಿ ಹಾಲಿನ ಸವಿ ನೋಡಣ್ಣ. ಅದರ ಸ್ವವೃತ್ತಿ ನೀ ಉಂಡು ಗುಂಡಾಗಿ ಕುಂತೀದಿ ಶೀಲ ಎಲ್ಲಿ ಉಳಿತೇಳಣ್ಣ. ಈ ಸಾಲುಗಳ ಭಾವಾರ್ಥ: ಈ ಪದ್ಯದಲ್ಲಿ ಕವಿ ಅಂತರಂಗ, ಶೀಲ ಮತ್ತು ವ್ಯಕ್ತಿತ್ವದ ನಿಜ ಸ್ವರೂಪವನ್ನು ಹಾಸ್ಯಾತ್ಮಕವಾಗಿ ಬಿಂಬಿಸುತ್ತಾರೆ. ಊರಿನ ಜನರು ಸವಿಯಾದ ಹಾಲಿನಲ್ಲೇ ತೊಡಗಿದಂತೆ ತೋರಿಸುತ್ತಾರೆ, ಆದರೆ ನಿಜವಾಗಿ ಅದು ವ್ಯಕ್ತಿಯ ಸ್ವಭಾವ, ಶೀಲ, ಗುಣಗಳು ಎಂಬ ಅಂತರಂಗವನ್ನು ಪ್ರತಿಬಿಂಬಿಸುತ್ತದೆ. ಯಾರೊಬ್ಬರೂ ಹೊರಗಿನ ಸವಿಯನ್ನು ಅಂದರೆ ಹಾಲಿನ ಸವಿ ನೋಡಿ ಮಾತ್ರ ಪ್ರೀತಿ, ಮೆಚ್ಚುಗೆ ಅಥವಾ ಗೌರವ ವ್ಯಕ್ತಪಡಿಸಿದರೆ ಅದು ನಿಜವಾದ ಅರ್ಥವಿಲ್ಲ. ಒಳಗಿನ ಶೀಲವಿಲ್ಲದೆ ಎಲ್ಲವೂ ವ್ಯರ್ಥ. ಹೀಗಾಗಿ ವ್ಯಕ್ತಿಯ ನಿಜವಾದ ಗುಣ, ದೋಷ, ಶೀಲವೆಂಬುವುದು ಹೊರಗೋಳದ ದೃಶ್ಯಕ್ಕಿಂತ ಹೆಚ್ಚು ಮಹತ್ವವಾಗಿದೆ. ಮುಂದಿನ ಸಾಲುಗಳಲ್ಲಿ ಊರ ಬಾವಿಯ ನೀರ ದಾರಾದರೂ ತರುವರು ನಿನ್ನ ನೀರ ಬ್ಯಾಯಾವೇನಣ್ಣ. ಲಂಡೆನ್ಗಳ್ಳ ಬಂದು ನದಿಯ ಕೂಡಿದ ಮೇಲೆ ನೈವೇದ್ಯ ಹೇಗಾದವು ಹೇಳಣ್ಣ. ಈ ಸಾಲುಗಳ ಭಾವಾರ್ಥ: ಕವಿ ಸಾಮಾನ್ಯ ಜನರ ನೆರವಿನ ಶೈಲಿಯಲ್ಲಿ ಹಾಸ್ಯಾತ್ಮಕ ದೃಶ್ಯವನ್ನು ಚಿತ್ರಿಸಿದ್ದಾರೆ. ಊರಿನ ಬಾವಿಯ ನೀರನ್ನು ತರುತ್ತಿರುವವರು ನೀನು ಅಂದರೆ ವ್ಯಕ್ತಿ ನೀರಿನ ಬಾಯ್ ಅಥವಾ ಶುದ್ಧತೆ ತಿಳಿಯದೆ ಕೆಲಸ ಮಾಡುತ್ತಾರೆ. ನಂತರ ಲಂಡೆ ಅಂದರೆ ನದಿ ಅಥವಾ ಬಾಗಿಲು ಬಳಿ ಬಂದು ನೀರಿನ ಸೇರಿಸುವ ಸ್ಥಳದಲ್ಲಿ ನೈವೇದ್ಯ ಅಂದರೆ ಭೋಜನ ಅಥವಾ ಹಬ್ಬಕ್ಕೆ ಬೇಕಾದ ಸಿದ್ಧಾಂತ ಹೇಗಾಗುತ್ತದೆಯೋ ವಿವರಿಸಲು ಕೇಳುತ್ತಾರೆ. ಮುಂದಿನ ಸಾಲುಗಳಲ್ಲಿ ಸೂಸಲಾಡುವ ದೇಹ ಸೋಸಿ ನೀರವ ಮಾಡಿ ಮಡಿ ಮಾಡಿಕೊಳ್ಳಬೇಕಣ್ಣ. ನಮ್ಮ ಧೀರ ಮಹಾಂತೇಶನ ಬಿಡದೆ ಕೊಂಡಾಡಿದರೆ ಕಡಿತನಕ ಮಡಿಯಾಗುವುದಣ್ಣ. ಈ ಸಾಲುಗಳ ಭಾವಾರ್ಥ: ದೇಹವನ್ನು ತೀವ್ರ ಚಟುವಟಿಕೆಗಳಿಂದ, ಹಲ್ಲು ಬೀಳಿಸುವುದರಿಂದ ಅಥವಾ ಅತಿಯಾದ ಕುತೂಹಲದಿಂದ ನರಳಿಸುವುದರಿಂದ
ಶಕ್ತಿ ಕಳೆದು ಹೋಗುತ್ತದೆ. ದೇಹವನ್ನು ಶಾಂತವಾಗಿ ನಿಯಂತ್ರಣದಿಂದ ಮಿಡಿಮಿಡಿಯಾಗಿ ನಡೆಸುವುದು ಮುಖ್ಯ. ನಮ್ಮ ಧೀರ ಮಹಾಂತೇಶ ಅಂದರೆ ದೈವೀಶ್ವರ ನನ್ನು ಸದಾ ನೆನೆಸಿ ಭಕ್ತಿಯಿಂದ ಕೊಂಡಾಡಿದರೆ ಮನಸ್ಸು ಹಾಗೂ ದೇಹವು ನಿಯಂತ್ರಿತವಾಗಿರುತ್ತದೆ. ಇಲ್ಲದಿದ್ದರೆ ದೇಹ ಅಶಾಂತವಾಗುತ್ತದೆ, ಶಕ್ತಿ ಕಳೆಯುತ್ತದೆ. ಒಟ್ಟಿನಲ್ಲಿ ದೈಹಿಕ ಶ್ರದ್ಧೆ ಮತ್ತು ಮನಸ್ಸಿನ ಶಾಂತಿಗೆ ದೇವಭಕ್ತಿ ಅನಿವಾರ್ಯ ಎಂಬ ಸಂದೇಶ.